ಹಿಂದೂ ಜಾಗರಣ ವೇದಿಕೆ ಹಾಗೆ ವಿಶ್ವ ಹಿಂದೂ ಪರಿಷತ್ನಿಂದ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನೆ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣ ಇದೀಗ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ನಾನಿವಾಗ ಜಾಮಿಯಾ ಮಸೀದಿ ಪಕ್ಕದಲ್ಲಿರುವಂತಹ ಸರ್ಕಲ್ನಲ್ಲಿದ್ದೇನೆ. ಈ ದೃಶ್ಯಗಳಲ್ಲಿ ನೋಡ್ಬೋದು. ಈ ಇಡೀ ಶ್ರೀರಂಗಪಟ್ಟಣ ಇದೀಗ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಏನು ನಿಮಿಷಾಂಬ ದೇಗುಲದಿಂದ ರಂಗನಾಥ ಸ್ವಾಮಿ ದೇಗುಲದವರೆಗೆ ಈ ಒಂದು ಸಂಕೀರ್ತನ ಯಾತ್ರೆಯು ಕೂಡ ನಡೆಯುವಂಥದ್ದು. ಸುಮಾರು 4 ಕಿಲೋಮೀಟರ್ ಮೆರವಣಿಗೆಯ ಮೂಲಕ ಹನುಮ ಮಾಲಾಧಾರಿಗಳು ಈ ಒಂದು ಸಂಕೀರ್ತನ ಯಾತ್ರೆಯನ್ನ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಹಿಂದೂ ಪರ ಸಂಘಟನೆಗಳೆಲ್ಲವೂ ಕೂಡ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಮೂಲ ಸ್ಥಾನದಲ್ಲೇ ಮೂಡಲ ಬಾಗಿಲು ಆಂಜನೇಯ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಎಂಬ ಸಂಕಲ್ಪದೊಂದಿಗೆ ಹನುಮ ಮಾಲಾಧಾರಿಗಳು ಈ ಒಂದು ಯಾತ್ರೆಯನ್ನ ಹಮ್ಮಿಕೊಂಡಿರುವಂಥದ್ದು. ಅಂದ್ರೆ ಪ್ರತಿ ಬಾರಿಯೂ ಕೂಡ ಹಮ್ಮಿಕೊಂಡ ಸಂದರ್ಭದಲ್ಲಿ ಅಂದ್ರೆ ಹಿಂದೂಗಳಿಗೆ ಜಾಗೃತಿ ಮೂಡಿಸುವ ಜೊತೆಗೆ ಒಂದು ರೀತಿ ಕಾನೂನು ಹೋರಾಟವನ್ನ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದೆ. ಆದ್ರೆ ಸಂಕೀರ್ತನೆ ಯಾತ್ರೆ ಅಂತಂದ್ರೆ ಒಂದು ರೀತಿ ಸೂಕ್ಷ್ಮವಾದಂತಹ ಪ್ರದೇಶದಲ್ಲಿ ನಡೆಯುವಂತಹ ಯಾತ್ರೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. DIG ಬೋರ್ಲಿಂಗಯ್ಯವರ ಮತ್ತು ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿಯವರ ನೇತೃತ್ವದಲ್ಲಿ 1,500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ ನಿಯೋಜನೆಯನ್ನ ಮಾಡಿರುವಂಥದ್ದು. ಮತ್ತೊಂದು ಕಡೆ ಮದ್ಯದ ಅಂಗಡಿಗಳೆಲ್ಲವನ್ನು ಕೂಡ ಇದೀಗ ಸಂಪೂರ್ಣವಾಗಿ ಇವತ್ತು ಏನು ನಿರ್ಬಂಧವನ್ನ ವಿಧಿಸಿರುವಂಥದ್ದು. ಅಂದ್ರೆ ಯಾವುದು ಬಂದ್ ಆಗಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ನಾನು ಜಾಮಿಯಾ ಮಸೀದಿಯ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಇದೇ ಒಂದು ವಿವಾದಿತ ಸ್ಥಳದ ವಿಚಾರವಾಗಿ ಈ ಒಂದು ಯಾತ್ರೆಯು ಕೂಡ ಪ್ರತಿ ವರ್ಷವೂ ನಡೆಯುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಜಾಮಿಯಾ ಮಸೀದಿ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಖುದ್ದು ಅಂತಿಮ ಹಂತದ ಸಿದ್ಧತೆಯನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಮಸೀದಿ ಪಕ್ಕದಲ್ಲೇ ಈ ಒಂದು ಸಂಕೀರ್ತನೆ ಯಾತ್ರೆ ಸಾಗುವ ಹಿನ್ನೆಲೆಯಲ್ಲಿ ಸುತ್ತಲೂ ಕೂಡ ಮಸೀದಿ ಸುತ್ತಮುತ್ತ ಬ್ಯಾರಿಕೇಡ್ ಅನ್ನ ಅಳವಡಿಸಲಾಗಿದೆ. ಯಾಕೆಂದ್ರೆ ಕಳೆದ ವರ್ಷ ಈ ಒಂದು ಬ್ಯಾರಿಕೇಡ್ ಅನ್ನ ಏರಿ ಮಸೀದಿಗೆ ನುಗ್ಗುವಂತ ಕೆಲಸಕ್ಕೂ ಕೂಡ ಕೆಲವು ಹನುಮ ಮಾಲಾಧಾರಿಗಳು ಮಾಡಿದ್ರು. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಎಂಬ ನಿಟ್ಟಿನಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು CCTVಗಳನ್ನು ಕೂಡ ಅಳವಡಿಸಿರುವಂಥದ್ದು. ಅಂದ್ರೆ ಏನು ಈ ಒಂದು ಸಂಕೀರ್ತನ ಯಾತ್ರೆ ಸಾಗುತ್ತೆ, ಆ ಒಂದು ಯಾತ್ರೆ ಸಾಗುವ ದಾರಿಯುದ್ದಕ್ಕೂ ಬರೋಬ್ಬರಿ 110 CCTVಗಳನ್ನ ಅಲ್ಲಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಈಗಾಗಲೇ ಹಾಕಿರುವಂಥದ್ದು. ಅದರ ಜೊತೆಗೆ 20 ಕ್ಯಾಮೆರಾಗಳಲ್ಲಿ ಈ ಒಂದು ಯಾತ್ರೆಯ ಮೆರವಣಿಗೆಯ ದೃಶ್ಯಗಳನ್ನು ಕೂಡ ಪೊಲೀಸರು ಸೆರೆ ಹಿಡಿಯಲಿದ್ದಾರೆ. 4 ಡ್ರೋನ್ಗಳನ್ನು ಕೂಡ ಭದ್ರತೆಗೆ ಬಳಸಿಕೊಳ್ಳಲಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಸಂಕೀರ್ತನ ಯಾತ್ರೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆಯೂ ಕೂಡ ಸಿಗಲಿದೆ. ನಿಮಿಷಾಂಬ ದೇಗುಲದಿಂದ ರಂಗನಾಥ ಸ್ವಾಮಿ ದೇಗುಲದವರೆಗೂ ಕೂಡ ಈ ಒಂದು ಯಾತ್ರೆ ನಡೆಯಲಿರುವಂಥದ್ದು. ಆ ನಿಟ್ಟಿನಲ್ಲಿ ಕಟ್ಟೆಚ್ಚರವನ್ನ ಪೊಲೀಸ್ ಇಲಾಖೆ ಈಗಾಗಲೇ ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.